ಸುವರ್ಣ ಸುದ್ದಿಗೆ ಮತ್ತೊಮ್ಮೆ ಸ್ವಾಗತ. ಇಲ್ಲಿ ತನಕ ಸಾಕಷ್ಟು ಸುದ್ದಿಗಳನ್ನ ನೋಡಾಯಿತು. ಮುಂದಿನ ಸುದ್ದಿಗೂ ಹೋಗ್ತಿದ್ದ ಮೊದಲು ಮತ್ತೊಮ್ಮೆ ಹೆಡ್ಲೈನ್ಸ್ ಅನ್ನು ನೋಡಬನ್ನಿ. ಬಿಎಸ್ವೈ ಈಶ್ವರಪ್ಪ ಕಚ್ಚಾಟದಿಂದ ಇಮೇಜು ಡ್ಯಾಮೇಜು. ಪಕ್ಷ ಉಳಿಬೇಕು ಅಂದ್ರೆ ಆಗಲೇಬೇಕು ಮ್ಯಾನೇಜು. ಯಡಿಯೂರಪ್ಪ ಎದುರೇ ಅಸಮಾಧಾನ ಹೊರಹಾಕಿದ್ರು ಶಾಸಕರು. ಬೆಂಗಳೂರಿನಲ್ಲಿ ಬಹು ಹಾವಳಿ ಅಪಾರ. ನಾಯಿ ದಾಳಿಗೊಳಗಾದವರ ಸ್ಥಿತಿ ಘನಘೋರ. ಸಮಸ್ಯೆ ಪರಿಹಾರಕ್ಕೆ ಕೋರ್ಟ್ ಕಟ್ಟೆ ಏರಿದ 5ರ ಪೋರ. ಆರ್ಟಿಪಿಎಸ್ನಲ್ಲಿ ಖಾಲಿ ಆಯಿತು ಕಲ್ಲಿದ್ದಲು. 2 ಘಟಕಗಳಲ್ಲಿ ವಿದ್ಯುತ್ ಉತ್ಪಾದನೆ ಸ್ಥಗಿತ. ರಾಜ್ಯಕ್ಕೆ ಮತ್ತೆ ಕಾಲಿಡಲಿದೆಯಾ ಕಗ್ಗತ್ತಲು. ಉದ್ಯಾನ ನಗರಿಯಲ್ಲಿ ಮತ್ತೊಂದು ಅಗ್ನಿ ಅನಾಹುತ. ನಾಯಂಡಹಳ್ಳಿ ಗ್ಯಾರೇಜ್ನಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ. 8 ಬಸ್ ಸೇರಿದಂತೆ 10 ವಾಹನ ಭಸ್ಮ. ಭಾರತ ಆಸ್ಟ್ರೇಲಿಯಾ ಟೆಸ್ಟ್ ಸೀರೀಸ್ ನಾಳೆ ಶುರುವಾಗಲಿದೆ ಸೆಕೆಂಡ್ ಫೈಟ್. ಸಿಡ್ನಿಯಲ್ಲಾದರೂ ಶತಕಗಳ ಶತಕ ಸಿಡಿಸ್ತಾರಾ ಸಚಿನ್. ಮತ್ತೊಮ್ಮೆ ಸುವರ್ಣ ಸುದ್ದಿಗೆ ಸ್ವಾಗತ. ಅವನು 5 ವರ್ಷದ ಪೋರ ಆಟ ಆಡ್ತಾ ಇದ್ದ. ಈ ಸಂದರ್ಭದಲ್ಲಿ ನಾಯಿ ದಾಳಿಗೊಳಗಾದ. ಆತನ ಚರ್ಮವನ್ನು ನಾಯಿಗಳು ಹರಿದು ಹಾಕಿದು. ಇದಾಗಿ 1 ವರ್ಷ ಆಗಿದೆ. ಆದರೂ ಕೂಡ ಆ ಪುಟ್ಟ ಮಗುವಿನ ಮನಸ್ಸಿನಲ್ಲಿ ಇದನ್ನೂ ಕೂಡ ಕರಾಳ ಛಾಯೆಯಾಗಿ ಉಳ್ಕೊಂಡಿದೆ. ಈಗ ಆ ಹುಡುಗನೇ ಕೋರ್ಟ್ ಮೆಟ್ಟಿಲೇರಿದ್ದಾನೆ. ಸಾರ್ವಜನಿಕ ಅರ್ಜಿನ ಸಲ್ಲಿಸಿದ್ದಾನೆ. ನಾಯಿಗಳಿಂದ ನಮಗೆ ರಕ್ಷಣೆ ಮಾಡಿ ಅಂತ ಮೊರೆ ಹೋಗಿದ್ದಾನೆ. ಈ ಪುಟ್ಟ ಬಾಲಕನ ಹೆಸರು ಜಿಷ್ಣು. ಕಳೆದ ವರ್ಷ ಯಲಹಂಕ ನ್ಯೂಟೌನ್ನಲ್ಲಿ ನಾಯಿ ಹಾವಳಿಗೆ ತುತ್ತಾಗಿ ಗಾಯಗೊಂಡಿದ್ದ. ಆತನ ತಲೆ ಹಾಗೂ ಬೆನ್ನಿನ ಭಾಗದಲ್ಲಿ ತೀವ್ರವಾದ ಗಾಯಗಳಾಗಿದ್ವು. ಈ ಪ್ರಕರಣ ನಡೆದು 1 ವರ್ಷವೇ ಕಳೆದಿದ್ರೂ ಈ ಪುಟ್ಟ ಬಾಲಕ ಆ ಭಯಾನಕ ಘಟನೆಯನ್ನ ಮರೆತಿಲ್ಲ. ಈ ಎಳೆ ಜೀವ ನಾಯಿ ಅಂದ್ರೆ ಇವತ್ತಿಗೂ ಹೆದರಿ ತತ್ತರಿಸುತ್ತೆ. ನಾನು ಅಲ್ಲಿಂದ ಬರ್ತಾ ಇದ್ದೆ. ಅವಾಗ ಬಂದ್ಮೇಲೆ ಇಲ್ಲಿ 4 ನಾಯಿ ಇತ್ತು. ನಾನು ಇಲ್ಲಿ ನಿಂತಿದ್ದೆ. ಆಮೇಲೆ ನಾನು ಇಲ್ಲಿ ನಿಂತಿದ್ದಾಗ ಅದು ನನ್ನಿಂದ ಬಂತು. ನಾನು ಓಡೋದೆ. ಹಂಗಿಂದ ಓಡೋದ್ಮೇಲೆ ಅದು ಹಿಡ್ಕೊಳ್ತು. ನನಗೆ ಬೆನ್ನಿಗೆಲ್ಲ ಪರಚಿತು, ತಲೆಗೆ ಕಚ್ಚಿತು. ಇಂತಹ ಪ್ರಕರಣಗಳು ಈ ಬಡಾವಣೆಯಲ್ಲಿ ಅದೆಷ್ಟು ನಡೆದಿದೆಯೋ. ಇಲ್ಲಿನ ನಿವಾಸಿಗಳು ಈ ಬಗ್ಗೆ ಅದೆಷ್ಟು ಬಾರಿ ಬಿಬಿಎಂಪಿಗೆ ದೂರು ಕೊಟ್ಟಿದ್ದಾರೋ ಲೆಕ್ಕವೇ ಇಲ್ಲ. ಇವೆಲ್ಲದರಿಂದ ಬೇಸತ್ತ ಜಿಷ್ಣು ತಂದೆ ತಾಯಿ ಬಾಲಕನ ಮುಖಾಂತರ ಹೈಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ದೂರು ಸಲ್ಲಿಸಿದ್ದಾರೆ. ನಾಯಿ ಹಾವಳಿ ತಪ್ಪಿಸುವಂತೆ ಬಿಬಿಎಂಪಿ ಕ್ರಮ ಕೈಗೊಳ್ಳಬೇಕು ಅನ್ನೋದು ಈ ಅರ್ಜಿಯ ಉದ್ದೇಶ. ನಾವು ಏನಕ್ಕೆ PL ಮಾಡಿದ್ದೀವಿ ಅಂತಂದರೆ ಇದರಿಂದನಾದರೂ ಅಟ್ಲೀಸ್ಟ್ ಗೌರ್ಮೆಂಟ್ ಎಚ್ಚೆತ್ಕೊಂಡು ನಾಯಿಗಳನ್ನೆಲ್ಲ ಹಿಡ್ಕೊಂಡು ಬೇರೆಯವ್ರಿಗೆಲ್ಲ ಯೂಸ್ ಆಗಲಿ ಅಂತ, ಒಂದು ನಾಯಿಗಳನ್ನ ತೊಂದರೆ ಆಗಬಾರ್ದು ಅಂತ ನಾವು ಕೇಸ್ ಹಾಕಿದ್ದೀವಿ. ಅದು ಕೋರ್ಟ್ ಡಿಸಿಷನ್ ತಗೊಳ್ತಾರೆ, ಅದು ಅವ್ರ ಮೇಲೆ ಬಿಟ್ಟಿದ್ದೀವಿ. ಒಟ್ನಲ್ಲಿ ನಾಯಿ ಹಾವಳಿ ಪ್ರಕರಣ ಈಗ ಕೋರ್ಟ್ವರೆಗೂ ತಲುಪಿದೆ. ಇನ್ನಾದ್ರೂ ಪಾಲಿಕೆ ಏನಾದ್ರೂ ಕ್ರಮ ಕೈಗೊಳ್ಳುತ್ತಾ ಅಂತ ಕಾದ್ ನೋಡ್ಬೇಕಿದೆ. ಅಶ್ವಿನಿ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಬನ್ನಿ, ಯಾರು PIL ಹಾಕಿದ್ದಾನೆ ಆ ಪುಟ್ಟ ಬಾಲಕ, 5 ವರ್ಷದ ಪುಟ್ಟ ಪೌರ ಜಿಷ್ಣು ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾನೆ. ಅವನ ಜೊತೆಗೆ ಅವರ ತಾಯಿ ವಿಜಯ ಕೂಡ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಏನು ಹೇಳ್ತಾನೆ ಜಿಷ್ಣು ಕೇಳೋಣ. ಜಿಷ್ಣು ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾನೆ. ನೋಡ್ತಾ ಇದ್ದೀರಿ ನೀವು ಅವನ್ನ. ಜಿಷ್ಣು ಬರೀ ನನ್ನ ಧ್ವನಿ ಕೇಳ್ತಾ ಇದೆಯಾ? ಅವತ್ತು ಏನಾಯ್ತಪ್ಪ? ಅವತ್ತು ನಾಯಿಗಳು ಹೆಂಗೆ ತೊಂದರೆ ಕೊಟ್ಟು ನಿನಗೆ? ನಾನು ಒಂದ್ಸಲಿ ಅಲ್ಲಿ ಹೋಗ್ತಾ ಇದ್ದಾಗ ಅಲ್ಲಿ 4 ನಾಯಿ ಇತ್ತು. ಅಲ್ಲಿ 4 ನಾಯಿ ಇದ್ದಾಗ ನಾನು ಅಲ್ಲಿ ಓಡ್ ಬಂದು ನಿಂತೆ. ಅವಾಗ ನಾಯಿ ಹಿಡ್ಕೊಳಕ್ಕೆ ಬಂತು. ನಾನು ಆ ಕಾರಿಂದ ಆ ಕಡೆ ಹೋದ್ಮೇಲೆ ಅದು ಹಿಡ್ಕೊಳ್ತು. ಅವಾಗ ನನ್ನನ್ನು ಮಲಗಿಸ್ತು. ನಾನು ಹಿಂಗೆ ಬಿದ್ದೆ. ಅವಾಗ ಬಿದ್ಮೇಲೆ ನಂಗೆ ಇಲ್ಲೆಲ್ಲ ಪರಚಿತು. ಆಮೇಲೆ ತಲೆಗೆಲ್ಲ ಗಾಯ ಆಯಿತು. ಇಲ್ಲೆಲ್ಲ ಗಾಯ ಆದಮೇಲೆ ನನಗೆ ಆಸ್ಪತ್ರೆಗೆ ಸೇರಿಸಿದ್ರು. ಎಲ್ಲರೂ ಬಂದ್ಬಿಟ್ಟು. ಹೌದಾ? ಇವಾಗಲೂ ಕೂಡ ನೀನು ನಾಯಿ ಅಂದರೆ ಭಯ ಆಗುತ್ತೆ ಮರಿ ನಿಂಗೆ ನಾಯಿಗಳು ನೋಡಿದ್ರೆ? ಹೌದು. ಹೌದಾ? ಎಷ್ಟಿದೆ ನಿಮ್ಮ ಏರಿಯಾದಲ್ಲಿ? ಎಷ್ಟು ನಾಯಿಗಳಿದೆ ಅಮ್ಮ? ತುಂಬ ನಾಯಿಗಳಿದೆಯಾ? ಜಾಸ್ತಿ. ತುಂಬ ಜಾಸ್ತಿ ಇದೆಯಾ? ಆಟ ಆಡೋಕ್ಕೆ ಅದಕ್ಕೆಲ್ಲ ಹೋಗೋಕ್ಕೆ ತುಂಬ ಭಯ ಆಗುತ್ತಲ್ಲ? ಯಾಕೆ ಇಷ್ಟೊಂದು ನಾಯಿಗಳಲ್ಲಿ ಯಾಕೆ ಜಾಸ್ತಿ ಆಗಿದೆ? ಕೇಳಿದೆ ಅಪ್ಪ ಅಮ್ಮನಿಗೆ ಏನಾದರೂ? ನಂಗೆ ಗೊತ್ತಿಲ್ಲ. ನಿಂಗೆ ಗೊತ್ತಿಲ್ವಾ? ಈಗೇನು ಈಗ ನಿಮ್ಮ ಏರಿಯಾದಲ್ಲಿ ನಾಯಿಗಳು ಇರಬೇಕು ಅಂತೀಯೋ ಬೇಡ ಅಂತೀಯ ನೀನು? ಬೇಡ. ಬೇಡ ಅಲ್ಲ? ಅವು ಸುಮ್ಮನೆ ಬಂದು ಕಚ್ತಾವಲ್ಲಮ್ಮ ಅದಕ್ಕಲ್ಲ?
ಓಕೆ, ಅವತ್ತು ನಿನಗೆ ತುಂಬ ನೋವಾಗಿತ್ತು ಅವತ್ತು ನಿನಗೆ? ಹ್ಞೂ ಹಾಂ, ಹೌದು. ಎಷ್ಟು ದಿವಸ ಇದ್ದೆ ನೀನು ಆಸ್ಪತ್ರೆಯಲ್ಲಿ? 3 days, 3 ದಿವಸ ಇದ್ದೆ ನೀನು? ಓಹೋ, ಇವಾಗೆಲ್ಲ ಸರಿ ಹೋಗಿದೆಯಾ ಈಗ? ಈಗೇನು ತೊಂದರೆಗಳಿಲ್ಲ ಹಾಗಾದ್ರೆ? ಓಕೆ, ಜಿಷ್ಣು ಇಷ್ಟು ಹೇಳ್ದ ನೋಡಿದ್ರಿ. ಆ ತೊದಲು ನುಡಿಯಲ್ಲಿ ಆ ಹುಡುಗ ಎಷ್ಟು ಚೆನ್ನಾಗಿ ಹೇಳ್ದ ಅಂತ. ನಾಯಿಗಳು ಏಕಾಏಕಿ ಬಂದು ಎರಗದಾಗ ಆ ಮಗುವಿನ ಸ್ಥಿತಿ ಏನಾಗೋದು ಬೇಡ. ಹೀಗಾಗಿ ನಾಯಿಗಳು ಕಂಡ್ರೆ ಆ ಹುಡುಗನಿಗೆ ಭಯ ಆಗುತ್ತಂತೆ. ನಿಮ್ಮ ಏರಿಯಾದಲ್ಲಿ ನಾಯಿಗಳು ಇರಬೇಕೋ ಬೇಡವೋ ಅಂದರೆ ಖಂಡಿತವಾಗ್ಲೂ ಬೇಡ ಅಂತಾನೆ ಹುಡುಗ. ಬನ್ನಿ, ಅವ್ರ ತಾಯಿ ವಿಜಯ ಇದ್ದಾರೆ, ಏನು ಹೇಳ್ತಾರೆ ಕೇಳೋಣ. ವಿಜಯ ಅವರೇ, ಅವತ್ತು ಏನಾಯಿತು? ನಿಮ್ಮ ಹುಡುಗ ತುಂಬ ಚೆನ್ನಾಗಿ ವಿವರಿಸ್ದ. ನಿಮ್ಮ ಏರಿಯಾದಲ್ಲಿ ತುಂಬ ನಾಯಿಗಳಿದೆಯಾ? ಹೌದು. ಸಂಬಂಧಪಟ್ಟಂತ ನಿಮ್ಮ ಜನನಾಯಕರುಗಳಿಗೆ ಏನಾದರೂ ಗಮನಕ್ಕೆ ತಂದ್ರ? BBMP ಗಮನಕ್ಕೆ ತಂದಿದ್ದೀರಾ ಇಷ್ಟೊಂದು ನಾಯಿಗಳಿದೆ, ಏನು ಮಾಡ್ತಾ ಇದ್ದೀರಿ ಅಂತ? ಇಲ್ಲ, ಎಲ್ಲ ಗಮನ ತಂದಿದ್ದೀವಿ. ಬಟ್ ಇವಾಗ ಒಂದು ಕೋರ್ಟ್ಗೆ ಮೊರೆ ಹೋಗಿದ್ದೀವಿ. ಏನೋ ಒಂದು ಪಾಸಿಟಿವ್ ಆಗಿ ಥಿಂಕಿಂಗ್ ಮಾಡ್ತಾ ಇದ್ದೀವಿ. ಮತ್ತು ಈ PIL ಹಾಕಿರೋದು ಉದ್ದೇಶ ಏನಂದರೆ ನಮಗೆ ನಮ್ಗೆ ಬಂದಿರೋ ಪರಿಸ್ಥಿತಿ ಯಾರಿಗೂ ಬರಬಾರ್ದು ಈ ಪ್ರಪಂಚದಲ್ಲಿ ಅನ್ನೋದೇ ನಮ್ಮದು ಉದ್ದೇಶ. ನಿಜಕ್ಕೂ ತುಂಬ ತುಂಬ ಘಾಸಿಗೊಳಿಸಿದ್ವಾ ನಿಮ್ಮ ಮಗನಿಗೆ ಅವತ್ತು ನಾಯಿಗಳು? ಹೌದು, ನನ್ನ ಕೈಲಿ ಆ ನೋವನ್ನ ತಡ್ಕೊಳಕ್ಕೆ ಆಗ್ತಿಲ್ಲ. ಇವತ್ತು ಕೂಡ ಕೇಳಿದರೆ ನಾನು ಇದೇ ಥರ ಹೇಳ್ತೀನಿ. ತುಂಬ ನೋವಾಗಿದೆ ನನಗೆ ನನ್ನ ಮಗನ ನೋಡಿಬಿಟ್ಟು. ಅವನಿಗೆ 24 ಸ್ಟಿಚ್ 26 ಸ್ಟಿಚ್ ಹಾಕ್ಸಿದ್ದೀವಿ. ದೇವ್ರ ದಯೆಯಿಂದ ಉಳ್ಕೊಂಡಿದ್ದಾನೆ. ಅವರು ನಗಿನ ಅನ್ನೋರು ಅವನ್ನ ಉಳಿಸಿದ್ರು. ಆ್ಯಕ್ಚುಲಿ ಅವ್ರಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು. ಬಹುಶಃ ನಮ್ಮ ಕನ್ನಡದ ವೀಕ್ಷಕರು ನೋಡ್ತಾ ಇದ್ದಾರೆ ಯಾವ ರೀತಿಯ ಸ್ಥಿತಿ ಇದೆ ಬೆಂಗಳೂರಿನಲ್ಲಿ ನಾಯಿಗಳು ಅಂತ. ಆ ತಾಯಿಗೆ ಹೇಳಲಿಕ್ಕೆ ಆಗ್ತಾ ಇಲ್ಲ, ಯಾಕಂದರೆ ನನ್ನ ಮಗನ ಸ್ಥಿತಿ ಏನು ಅನ್ನೋದನ್ನು ಅವ್ರ ತಾಯಿ ಹೇಳ್ತಾ ಇದ್ರು. ನಿಜಕ್ಕೂ ಒಂದು ದುಃಖ ಉಮ್ಮಳಿಸಿ ಬರ್ತಾ ಇದೆ ಅವ್ರಿಗೆ. ಅವ್ರು ಹೇಳೋದೇನು ಅಂದರೆ, ನನ್ನ ಮಗ ಹೆಂಗೋ ಬದುಕ್ತಾ ದೇವ್ರ ದಯೆಯಿಂದ, ನನ್ನ ಮಗನಿಗಾದಂಥ ಸ್ಥಿತಿ ಇನ್ಯಾರಿಗೂ ಆಗಬಾರ್ದು ಅನ್ನುವಂಥದ್ದು. ಹೋಗಲಿ, ಈಗ ನಿಮ್ಮ ಹುಡುಗನಿಂದ PIL ಹಾಕ್ಸಿರೋವಂಥದ್ದಕ್ಕೆ ಕಾರಣನೇ ಅದು ಅಂತ? ಹೌದು, ಎಲ್ಲರಿಗೂ ನಮ್ಗೆ ಬಂದಿರೋ ಪರಿಸ್ಥಿತಿ ಯಾರಿಗೂ ಬರಬಾರ್ದು. ಮುಂದೆ ನಮ್ಮಿಂದ ಅದಕ್ಕೆ ಹೆಲ್ಪ್ ಆಗಲಿ. ಅಟ್ಲೀಸ್ಟು ನಮ್ಮ ಹುಡುಗಂದೇ ಕೊನೆ ಇನ್ಸಿಡೆಂಟ್ ಆಗಬೇಕು ಅನ್ನೋದೇ ನನ್ನ ಉದ್ದೇಶ. ನಿಜಮ್ಮ ತುಂಬ ಒಳ್ಳೆ ಮಾತನ್ನು ಹೇಳಿದ್ರಿ. ಈ ಬಹಳಷ್ಟು ಕೇಸ್ಗಳಾಗಿದೆ ನಿಮ್ಮ ಏರಿಯಾದಲ್ಲಿ? ಹೌದು, ಇವಂದಾದ್ಮೇಲೆ ತುಂಬ ಆಗಿದೆ. ಬೇರೆ ಏರಿಯಾನಲ್ಲೂ ಆಗಿದೆ. ಅಲ್ಲ, ಇದಕ್ಕೆ ಸಂಬಂಧಪಟ್ಟ ಯಾರು ಏನು ಕ್ರಮ ಕೈಗೊಳ್ತಾ ಇಲ್ವಾ? BBMP ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ ಕೇಳಬೇಕಾಗಿತ್ತು ನೀವು. ಇಲ್ಲ, ಇವಾಗ ಕೋರ್ಟ್ಗೆ ಹಾಕಿದ್ದೀವಲ್ಲ, ಅವ್ರು ಏನು ಹೇಳ್ತಾರೋ ಅವ್ರಿಗೆ ಬಿಟ್ಟಿದ್ದೀವಿ ಎಲ್ಲನೂ. ಓಕೆ, ಸಾಧ್ಯವಾದರೆ ವಿಜಯ್ ಅವರೇ, ನಿಮ್ಮ ಮಗನ್ನ ನೋಡ್ತಾ ಇದ್ದೀನಿ ನಾನು, ಅವನ ತಲೆ ಮೇಲೆ ಅಷ್ಟೊಂದು ದೊಡ್ಡ ಗುರುತಿದೆ, ಒಂಚೂರು ತೋರಿಸ್ತೀರಾ ನಮಗೆ ಸಾಧ್ಯವಾದರೆ? ಖಂಡಿತ. ಇಲ್ಲಿಂದ ಈ ಥರ ಸ್ಟಿಚಸ್ ಹಾಕಿದ್ದಾರೆ. ಇಲ್ಲಿ ಇಷ್ಟಪ್ಪ ಹೀಗೆ ಓಪನ್ ಆಗಿಬಿಟ್ಟಿತ್ತು. ಸೊ ಇದು ಪೂರ್ತಿ 24 to 26 ಸ್ಟಿಚಸ್ ಹಾಕಿರೋದು ಈ ಮಗುಗೆ. ಅಂದ್ರೆ ಓಪನ್ ಆಗಷ್ಟು ಎಳೆದಿದ್ವಾ ನಾಯಿಗಳು? ಹೌದು, ಅದು ನೆಲದ ಮೇಲೆ ಉರುಳಿಸಿ ಒಂಥರ ರೌಂಡ್ ಹಾಕಿಸಿ ಒಂದು 4 ನಾಯಿಗಳು. ಅವನು ಉಲ್ಟಾ ಬಿದ್ರಿಂದ ಪರವಾಗಿರ್ಲಿಲ್ಲ, ಇಲ್ಲಾಂದ್ರೆ ಕಣ್ಣು ಮೂಗು ಎಲ್ಲ ತಿನ್ಬಿಟ್ಟಿರೋದು ಅಂತ. ಅಲ್ಲ, ಒಂದು ಪಕ್ಷ ಏನಾದ್ರೂ ಅವಾಗ ಬಚಾವಾಗಿಲ್ಲ ಅಂದ್ರೆ ಗತಿ ಏನಾಗಬೇಕಾಗಿತ್ತು ಮಗುದು ಅಂತ? ಏನೋ ನಾವು ಮಾಡಿರೋ ಪುಣ್ಯನೋ ಏನೋ ಗೊತ್ತಿಲ್ಲ. ಅವನು ಇವತ್ತು ಇಲ್ಲಿ ಕೂತಿದ್ದಾನೆ. ಇಲ್ಲ ಅಂದಿದ್ರೆ ನಾವು ಯಾರು ತಂದೆ ತಾಯಿಗಳು ಕಳ್ಕೊಂಡಿದ್ದಾರೋ ಅವ್ರ ಲಿಸ್ಟಿಗೆ ನಾವು ಸೇರ್ತಾ ಇದ್ವಿ. ನಿಜಕ್ಕೂ ಇನ್ನು ನಿಮ್ಮ ದುಃಖ ನೋಡಾದ್ರೂ ಸಂಬಂಧಪಟ್ಟಂಥ BBMP ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು. ಯಾಕಂದ್ರೆ ಆ ತಾಯಿ ಹೇಳಿದಂಥ ಮಾತನ್ನು ಕೇಳ್ತಾ ಇದ್ದೀರಿ. ಮಗು ಅಂಗಾತ ಬಿದ್ದಿದ್ದರಿಂದ ಏನೋ ಒಂದಿಷ್ಟು ಏನೋ ಆಯಿತು, ಎಲ್ಲಾದರೂ ಮುಖ ಏನಾದರೂ ಮೇಲ್ಗಡೆ ಇತ್ತು ಅಂತಂದರೆ ಏನಾಗಬೇಕಾಗಿತ್ತು ಅನ್ನುವಂಥದ್ದು. ಸೊ ಹೀಗಾಗಿ ಏನು ಅಂತಂದರೆ ಬಹುಶಃ ನೋಡ್ತಾ ಇದ್ದೀರಿ ಆ ತಾಯಿ ಹೇಗೆ ರೋಧಿಸ್ತಾ ಇದ್ದಾರೆ ಅಂತ. ಬಹುಶಃ BBMP ಅಧಿಕಾರಿಗಳಿಗೆ ಏನಾದರೂ ಸ್ವಲ್ಪ ದುಃಖ ತಡೆಯೋಕೆ ಆಗ್ತಾ ಇಲ್ಲ. ಅವತ್ತಿಂದು ನನ್ನ ನೋವು ತಗೊಳ್ಕೊಳಕ್ಕೆ ಆಗ್ತಿಲ್ಲ ನನ್ನ ಕೈಲಿ ತಾಯಿಯಾಗಿ. ನಿಜ 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 ತುಂಬ ಓಪನ್ ಆಗಿ ಕರಳಲ್ಲಿ ಸಂಕಟ ಪಟ್ಬಿಟ್ಟಿದ್ದೀನಿ ನಾನು. ಓಕೆ, ಸೊ ಅವತ್ತು ಬಹಳ ಕೆಟ್ಟ ಸ್ಥಿತಿ ಇತ್ತು ನಮ್ಮ ಮಗುದು ಅವತ್ತು. ಹೌದು, ನಾನು ಎಷ್ಟು ಹತ್ತಿದ್ದೀನಿ ಅಂದರೆ ಯಾರಿಗೂ ಆ ದುಃಖ ಯಾರಿಗೂ ಬೇಡ. ಯಾವ ತಾಯಿಗೂ ಈ ಪರಿಸ್ಥಿತಿ ಬರೋದು ಬೇಡ ಅನ್ನೋದೇ ನಾನು ಕೇಳ್ಕೊಳ್ಳೋದು. ಓಕೆ, ಇದೇ ದುಃಖದಲ್ಲಿ ನೀವು BBMP ಅಧಿಕಾರಿಗಳಿಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಮ್ಮ? ಇಲ್ಲ, ಏನೂ ಇಲ್ಲ. ಕೋರ್ಟ್ಗೆ ಹೇಳಿದೀವಿ, ಅವ್ರೇನು ಕ್ರಮ ತಗೊಳ್ತಾರೆ ತಗೊಳ್ಳಿ ಅಷ್ಟೇ. ಬಹುಶಃ ನಿಮಗೂ ಗೊತ್ತಾಗಿದೆ ಅರಣ್ಯ ರೋಧನ ಅದು ಅವ್ರು ಏನು ಹೇಳಿದ್ರು ಅಷ್ಟೇ ಅಂತ ಹಣೆ ಬರಹ. ಇಲ್ಲ, ಹಾಗಂತಲ್ಲ. ಇವಾಗ ಕೋರ್ಟಿಗೆ ಮೊರೆ ಹೋಗಿರೋದ್ರಿಂದ ಏನು ಮಾತಾಡಲಿಕ್ಕೆ ಇಷ್ಟಪಡಲ್ಲ. ಅವ್ರು ಏನು ಹೇಳ್ತಾರೋ ಅವ್ರು ಏನು ಮಾಡ್ತಾರೋ ಕೋರ್ಟಲ್ಲಿ ಅವ್ರು ಅದನ್ನೇ ಮಾಡಲಿ. ಓಕೆ, ಬಹುಶಃ ನೀವು ಹೇಳೋ ಪ್ರಕಾರ ಏನು ಅಂದರೆ ನಿಮ್ಮ ಸ್ಥಿತಿ ಬೇರೆ ಯಾವ ತಾಯಂದ್ರಿಗೂ ಕೂಡ ಬರದೇ ಇರಲಿ ಅನ್ನುವಂಥದ್ದು. BBMP ಅಧಿಕಾರಿಗಳು ಸಂಬಂಧಪಟ್ಟಂಥವ್ರು ಯಾರು ಇರ್ತಾರೆ ಅವ್ರಿಗೂ ಮಕ್ಕಳು ಮರಿ ಅನ್ನುವಂಥವ್ರು ಯಾರಾದರೂ ಇದ್ದರೆ ಸ್ವಲ್ಪ ಯೋಚನೆ ಮಾಡಿ ತಾಯಿ ಹೇಗೆ ಗೋಗರಿತಾ ಇದ್ದಾರೆ ಅನ್ನುವಂಥದ್ದು. ನನಗಾದಂಥ ನನ್ನ ಮಗನಿಗಾದಂಥ ಆ ನೋವು ಇವತ್ತು 1.5 ವರ್ಷ ಆದರೂ ಈ ಇನ್ಸಿಡೆಂಟ್ ಆಗಿ ನನ್ನ ಕೈಲಿ ತಡ್ಕೊಳಕ್ಕೆ ಇವತ್ತು ಆಗ್ತಾ ಇಲ್ಲ. ನಿಜ ನಿಜ, ಆ ನೋವು ದುಃಖ ನಿಜ 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 ನಿಜ. ಒಬ್ಬ ತಾಯಿ ಮಾತ್ರ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಮಗುಗೆ ಇಂಥ ತೊಂದರೆಗಳಾದಂಥ ಸಂದರ್ಭದಲ್ಲಿ. ಓಕೆ, ಬಹಳ ಒಳ್ಳೆ ಕೆಲಸ ಮಾಡಿದ್ದೀರಿ ವಿಜಯ ಮೇಡಮ್. ನಿಮಗೆ ನಾವು ಅಭಿನಂದಿಸಲೇಬೇಕು. ಯಾಕಂದರೆ ಆ ಮಗುವಿನ ಮುಖಾಂತರ PIL ಹಾಕಿರೋದ್ರಿಂದಲಾದರೂ ಇನ್ನೂ ವ್ಯವಸ್ಥೆ ಕಣ್ ತೆರೆಯುತ್ತಾ ಅಂತ. ಹೌದು, ಏನಾದ್ರು ಮಾಡಿದ್ರೆ ಅವ್ರಿಗೆ ಕೃತಜ್ಞರಾಗಿರ್ತೀವಿ. ಓಕೆ ಓಕೆ,
ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಸಮಾಧಾನ ಮಾಡ್ಕೊಳ್ಳಿ. ನಿಜಕ್ಕೂ ಇಂಥ ಸ್ಥಿತಿ ಬೇರೆ ಮಕ್ಕಳಿಗೂ ಕೂಡ ಬರಬಾರ್ದು ಅನ್ನುವಂಥ ನಿಮ್ಮ ಕಾಳಜಿ ಕಳಕಳಿ ಏನಿದೆ ಅದು ನಿಜಕ್ಕೂ ಅಭಿನಂದನೀಯ. ಅದು ಜಿಷ್ಣು ಮತ್ತು ವಿಜಯ ಸಾಕಷ್ಟು ಮಾತಾಡಿದ್ರಿ ಇಲ್ಲಿ ತನಕ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು ತಮ್ಮಿಬ್ಬರಿಗೂ. ಧನ್ಯವಾದಗಳು. ಬಹುಶಃ ಈ ತಾಯಿ ಮಗನ ಸ್ಥಿತಿ ಏನಿದೆ ಇಂಥ ಹಲವಾರು ಜನರು ನೋವನ್ನು ಅನುಭವಿಸಿದರೆ ಯಾರು ಕೂಡ ಎದುರುಗಡೆ ಬಂದು ಮಾತಾಡದೇ ಇರಬಹುದು. ಆದರೆ ಈ ನೋವು ಸಂಕಟ ಏನು ಅನ್ನುವಂಥದ್ದನ್ನು ಸಂಬಂಧಪಟ್ಟಂಥ ಅಧಿಕಾರಿಗಳು ಏನಾದರೂ ಅರ್ಥ ಮಾಡ್ಕೊಳ್ಳಿ. ರಾಜಕಾರಣಿಗಳು ಬರೀ ಭಾಷಣ ಹೊಡೆಯುವಂಥ ರಾಜಕಾರಣಿಗಳು ಜನಪ್ರತಿನಿಧಿಗಳು ಸ್ವಲ್ಪ ನೋಡಿ ಈ ಜಿಷ್ಣು ತಾಯಿಯ ಸ್ಥಿತಿ 1 ವರ್ಷ ಆದರೂ ಕೂಡ ಮರಿಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇನ್ನು ಇವ್ರಿಗೆ ಏನಂದ್ರೂ ಕೂಡ ಚಾಟಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇನ್ನಾದರೂ ಕೋರ್ಟ್ ಮುಖಾಂತರನಾದರೂ ಇವರು ಏನಾದರೂ ಒಂದು ಸೂಕ್ತವಾದಂಥ ಒಂದು ವ್ಯವಸ್ಥೆನ ಮಾಡಬಹುದಾ ಅನ್ನುವಂಥ ನಿಟ್ಟಿನಲ್ಲಿ ಇವರಿಬ್ಬರು ಕೂಡ ಕೋರ್ಟಿಗೆ ಹೋಗಿರುವಂಥದ್ದು. ಇನ್ನಾದರೂ ಕೋರ್ಟ್ ಒಂದು ಚಾಟಿ ಏಟನ್ನು ನೀಡಬಹುದೇನೋ ಇವರಿಗೆ. ಬೆಂಗಳೂರಿನಲ್ಲಿ ಅದೆಷ್ಟರ ಮಟ್ಟಿಗೆ ನಾಯಿಗಳ ಹಾವಳಿ ಜಾಸ್ತಿ ಆಗಿದೆ ಅಂತ NGOಗಳಂತೂ ಈ ವಿಚಾರದಲ್ಲಿ ತಿಂದು ತೇಗಾಯಿತು. ಏನೇನು ಶಸ್ತ್ರಚಿಕಿತ್ಸೆಗಳಾಗಿದೆ ನಾಯಿಗಳಿಗೆ ಅನ್ನುವಂಥದ್ದನ್ನೆಲ್ಲದನ್ನು ಕೂಡ ಪಟ್ಟಿ ಕೊಟ್ಟರು. ಆದರೆ ನಾಯಿಗಳ ಸಂಖ್ಯೆ ಮಾತ್ರ ಕಡಿಮೆ ಆಗ್ತಾ ಇಲ್ಲ. ಬಹುಶಃ ವಿಜಯ ಮತ್ತು ಜಿಷ್ಣು ಹೇಳಿದಂಥ ಮಾತೇನಿದೆ ಅದು ಅಧಿಕಾರಿಗಳಿಗೆ ಇನ್ನಾದರೂ ಅರ್ಥ ಆಗಲಿ. ಇನ್ನಾದರೂ ನಾಯಿಗಳ ಹಾವಳಿಯಿಂದ ಒಂದಷ್ಟು ಬೆಂಗಳೂರು ಮುಕ್ತ ಆಗಲಿ. ಇನ್ನು ಉದ್ಯಾನ ನಗರಿಯಲ್ಲಿ ಇವತ್ತು ಮತ್ತೊಂದು ಅಗ್ನಿ ಸಂಭವಿಸಿರುವಂಥದ್ದು. ಇಲ್ಲಿ ಸುಮಾರು ಬಸ್ಗಳು ಬೆಂಕಿಗೆ ಆಹುತಿಯಾಗಿವೆ. ಅಂದರೆ 10 ವಾಹನಗಳು ಆಹುತಿಯಾಗಿವೆ. ಗ್ಯಾರೇಜ್ ಕಾರ್ಮಿಕರು ಮಾಡಿಕೊಂಡಂಥ ಎಡವಟ್ಟೇನಿದೆ ಅದೇ ಈ ಅಗ್ನಿ ದುರಂತಕ್ಕೆ ಕಾರಣ. ಕೆನ್ನಾಲಿಗೆ ಚಾಚಿದ ಬೆಂಕಿ, ಸುಟ್ಟು ಭಸ್ಮವಾದ ಬಸ್ಗಳು. ಇವತ್ತು ಮಧ್ಯಾಹ್ನ ನಾಯಂಡಹಳ್ಳಿಯಲ್ಲಿರುವ ಗ್ಯಾರೇಜ್ ಒಂದರಲ್ಲಿ ನಡೆದ ಬೆಂಕಿ ದುರಂತದ ಚಿತ್ರಣವಿದು. ವಾಹನದ ವೆಲ್ಡಿಂಗ್ ಮಾಡ್ತಾ ಇರುವ ಸಂದರ್ಭದಲ್ಲಿ ಗ್ಯಾರೇಜ್ ಕಾರ್ಮಿಕನ ಅಜಾಗರೂಕತೆಯಿಂದ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಉಂಟಾಗಿದೆ. ಬೆಂಕಿ ವ್ಯಾಪಕವಾಗಿ ಹಬ್ಬಿಕೊಂಡಿದ್ದರಿಂದ 8 ಬಸ್ಗಳು ಹಾಗೂ ಇತರೆ 2 ವಾಹನಗಳು ಸಂಪೂರ್ಣವಾಗಿ ಭಸ್ಮವಾಗಿವೆ. ನಾವು ರೋಡಲ್ಲಿ ಹೋಗ್ತಾ ಇದ್ದೋ, ಸಡನ್ನಾಗಿ ಅದು ಆಟೋಮೆಟಿಕ್ಕಾಗಿ ಬೆಂಕಿ ಹತ್ಕೊಂತು. ಅವರೆಲ್ಲ ತುಂಬ ಟ್ರೈ ಮಾಡಿದ್ರು, ಪಾಪ ಆಗಲಿಲ್ಲ. ಆ ಕಡೆ ಪಕ್ಕದಲ್ಲಿ ಒಂದು ಬಸ್ ಇತ್ತು, ಅದನ್ನಾದರೂ ಸೇವ್ ಮಾಡಿದರೆ ಇದಕ್ಕೆ ಆಗಿ ಸೇವ್ ಮಾಡಿದರೂ ಆಗ್ತಾ ಇರಲಿಲ್ಲ. ಏಕೆಂದರೆ ಗಾಳಿ ಈ ಥರ ಇರೋದ್ರಿಂದ, ಗಾಳಿ ಈಗಿರೋದ್ರಿಂದ ಫುಲ್ ಗಾಳಿ ಅದು ಹಂಗೆ ಅಟ್ಯಾಚ್ ಆಗಿ ಅದು ಎಲ್ಲ ಮೆಟಾಲಿಕ್ ಅಲ್ವಾ, ಒಂದಕ್ಕೊಂದು ಹಂಗೆ ಹತ್ಕೊಂಡ್ಬಿಡ್ತು. ಏನೂ ಮಾಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ನಾಳೆ ಗಾಡಿ ತಗೊಂಡು ಹೋಗಬೇಕಾಗಿತ್ತು. ಇವತ್ತು ಯಾವುದೋ ಒಂದು ಪೂಜೆಗೆ ಹೋಗಿದ್ದೆ, ಅಲ್ಲಿ ಬರೋದು ಲೇಟ್ ಆಯ್ತು. ನಾನು ಅದರಿಂದ ನಾಳೆ ತೊಗೊಂಡೋಗೋಣ ಅಂತ ನಿನ್ಸ್ಕೊಂಡಿದ್ವಿ. ಯಾವ ರೀತಿ ಆಯಿತು ಅಂತ ಇಲ್ಲಿ ನೋಡಿದವ್ರಿಗೆ, ಇಲ್ಲಿ ಗ್ಯಾರೇಜವ್ರಿಗೆ ಅವ್ರಿಗೆ ಗೊತ್ತಿರ್ತದೆ, ಗ್ಯಾರೇಜ್ ಓನರ್ಗೆ ಗೊತ್ತಿರ್ತದೆ. ಸೊ ಸುಮಾರು ಒಂದು 8-8.5 ಲಕ್ಷ ರೂಪಾಯಿ ವ್ಯಾಲ್ಯೂ ವೆಹಿಕಲ್ಲು, ಅದು ಈ ಥರ ಆಗಿದೆ. ಸುದ್ದಿ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ 6 ಅಗ್ನಿಶಾಮಕ ವಾಹನಗಳು ದೌಡಾಯಿಸಿದವು. ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿ ನಂದಿಸಲು ಸುಮಾರು 2 ಗಂಟೆಗಳ ಕಾಲ ಹರಸಾಹಸ ಪಡಬೇಕಾಯಿತು. ವಾಹನ 10 ಬಂದಿದೆ. ವಾಟರ್ ಲಾರಿ 2, 8 ವಾಟರ್ ಟ್ಯಾಂಕರ್ ಬಂದಿದೆ. ಈ ಬಸ್ ಇದೇನೋ ವೆಲ್ಡಿಂಗ್ ಮಾಡ್ತಿದ್ರಂತೆ, ಶಾರ್ಟ್ ಸರ್ಕ್ಯೂಟ್ ಆಗಿ ಬೇರೆ ಗಾಳಿ ಬಂದು ಬೇರೆ ಬಸ್ಗೆಲ್ಲ ಅಂಟ್ಕೊಂಡಿದೆ. ಅದು ವೆಲ್ಡಿಂಗ್ ಮಾಡೋ ಟೈಮ್ಲಿ ಅದು ಕಿಡಿ ಆರ್ತದಲ್ಲ, ಆ ಟೈಮ್ಲಿ ಅದು ಹತ್ಕೊಂಡಿರ್ತಾರೆ ಟೈರ್ಗೆ. ಒಟ್ಟಾರೆ ಇವತ್ತು ಮಧ್ಯಾಹ್ನ ನಾಯಂಡನಹಳ್ಳಿಯಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. ಬೆಂಕಿಗಾಹುತಿಯಾದ ವಾಹನಗಳ ಮಾಲೀಕರು ತಲೆ ಮೇಲೆ ಕೈ ಹೊತ್ತು ಕುಳಿತಿದ್ದರು. ಪವಿತ್ರ ಶೆಟ್ಟಿ, ಸುವರ್ಣ ನ್ಯೂಸ್ 24/7 ಬೆಂಗಳೂರು.